ಶ್ರೀ ಪರಾಭವನಾಮ ಸಂವತ್ಸರ ಉತ್ತರಾಯಣ ಗ್ರೀಷ್ಮ ಋತು ಅಧಿಕ ಜ್ಯೇಷ್ಠ ಮಾಸ ಶುಕ್ಲ ಪಕ್ಷವಾಗಿದೆ. ಈ ದಿವಸ ಬುಧವಾರವಾಗಿರತಕ್ಕಂಥದ್ದು. ಏಕಾದಶಿ ತಿಥಿ, ಹಸ್ತ ನಕ್ಷತ್ರ. ಈ ದಿವಸ ತುಂಬ ಚೆನ್ನಾಗಿದೆ. ಈ ದಿವಸ ಏಕಾದಶಿ ಇದೆ, ಹಸ್ತ ನಕ್ಷತ್ರ ಇದೆ, ಬುಧವಾರವೂ ಆಗಿದೆ. ವಿಷ್ಣುವಿನ ಆರಾಧನೆಗೆ ಇದು ಪ್ರಶಸ್ತವಾಗಿದೆ ನೋಡಿ ಈ ದಿವಸ. ಹೀಗಾಗಿ ವಿಷ್ಣುವಿನ ಸ್ಮರಣೆ ಮಾಡ್ತಾ, ವಿಷ್ಣುವಿನ ಧ್ಯಾನವನ್ನು ಮಾಡ್ತಾ ತುಂಬಿಕೊಳ್ತಕ್ಕಂಥದ್ದು ಹೃದಯದಲ್ಲಿ. ವಿಷ್ಣುವಿನ ಸ್ಮರಣೆ ಅಂತಂದರೆ ವಿಷ್ಣುವಿನ ನಾಮಗಳನ್ನು, ರೂಪಗಳನ್ನು, ನಾಮರೂಪಗಳಿಂದ ಕೂಡಿರ್ತಕ್ಕಂಥ ಪರಮಾತ್ಮನನ್ನು ನಾವು ಸೇವಿಸುವುದು. ಉಪವಾಸ ಅಂತಂದರೆ ಭಗವಂತನನ್ನು ಸೇವಿಸ್ತಕ್ಕಂಥದ್ದು. ವಸ್ತುತಃ ನಾವು ಆಹಾರ ಸೇವಿಸ್ತೀವಲ್ಲ, ಹಾಗೆ ಭಗವಂತನನ್ನೇ, ಅವನ ನಾಮಗಳನ್ನೇ, ಅವನ ಸಂಕೀರ್ತನಗಳನ್ನೇ, ಅವನ ಸೇವೆಗಳನ್ನೇ ನಾವು ಸೇವಿಸುವುದು ನಿಜವಾದ ಉಪವಾಸ. ಹೀಗಾಗಿ ಈ ಏಕಾದಶಿ ನಿಮ್ಮ ಪಾಲಿಗೆ ಆ ವಿಷ್ಣು ಸ್ಮರಣೆಯಿಂದ ಸಮೃದ್ಧವಾಗಿ ಆ ಉಪವಾಸ ಸಂಪನ್ನವಾಗಬೇಕು. ವಿಷ್ಣುವಿನ ನಾಮಾವಳಿಗಳನ್ನು ಹೇಳ್ಕೊಳ್ತಾ, ಅವನ ನಾಮಗಳ ವೈಶಿಷ್ಟ್ಯ, ಯಾಕಾಗಿ ಆ ಹೆಸರು ಬಂದಿದೆ, ಯಾಕಾಗಿ ಅವನನ್ನು ಹಾಗೆ ಕರೀತಾರೆ. ಶ್ರೀಧರ ಅಂತಂದರೆ ಶ್ರೀಯನ್ನು ಧರಿಸಿದಂಥವನು. ಶ್ರೀ ಅಂದರೆ ಸಂಪತ್ತು ಅಂತ ಒಂದು ಅರ್ಥ ಅಲ್ಲ. ಅವನ ಒಂದೊಂದು ಹೆಸರಿಗೂ ಹಲವು ಅರ್ಥಗಳಿದ್ದಾವೆ. ಅವನ ಹೆಸರಿನಲ್ಲಿ ಸರ್ವವೂ ವ್ಯಾಪಕವಾಗಿಬಿಟ್ಟಿದೆ. ವಿಷ್ಣು ಅಂದ್ರೇ ಎಲ್ಲ ವ್ಯಾಪಕತೆಯನ್ನು ಒಳಗೊಂಡಿರ್ತಕ್ಕಂಥದ್ದು ಅಂತ. ವ್ಯಾಪಿಸಿದಂಥವನೇ ವಿಷ್ಣು ಅಂತ ಕರೀತಕ್ಕಂಥದ್ದು. ಜಗದ್ವ್ಯಾಪಿ ಅವನು. ಹೀಗಾಗಿ ಅವನ ಒಂದೊಂದು ಹೆಸರಿನಲ್ಲೂ ಒಂದೊಂದು ಮಹತ್ವ ಇದೆ. ಈ ಮಹತ್ವಗಳನ್ನು ನಾವು ಅರ್ಥ ಮಾಡ್ಕೊಳ್ತಾ, ಇಂಥ ಮಹನೀಯನನ್ನು ನನಗೆ ಹೇಳಲಿಕ್ಕೆ ಪರಮಾತ್ಮ ಇಷ್ಟರ ಮಟ್ಟಿಗೆ ಬಾಯಿ ಕೊಟ್ಟಿದ್ದಾನೆ, ಇಷ್ಟರ ಮಟ್ಟಿಗೆ ಕೇಳಿಸ್ಕೊಳ್ಳಿಕ್ಕೆ ಕಿವಿಗಳನ್ನು ಕೊಟ್ಟಿದ್ದಾನೆ, ಇಷ್ಟರ ಮಟ್ಟಿಗೆ ಅವನನ್ನು ನೋಡಲಿಕ್ಕೆ, ಕಣ್ತುಂಬಿಕೊಳ್ಳಲಿಕ್ಕೆ, ಆ ಅಲಂಕಾರವನ್ನು ನೋಡಲಿಕ್ಕೆ ಕಣ್ಣುಗಳನ್ನು ಕೊಟ್ಟಿದ್ದಾನೆ. ಇದಂತಹ ಸೌಭಾಗ್ಯ ಅಪ್ಪ ನೀನು ಕೊಟ್ಟ. ಅವನು ಕೊಟ್ಟ ಕಾರಣದಿಂದಲೇ ಅವನ ಸೇವೆ ಮಾಡಲಿಕ್ಕೆ ನಮಗೆ ಅವಕಾಶ ಆಗ್ತಾ ಇದೆ. ಅವನು ಏನನ್ನೂ ನಮಗೆ ಜನ್ಮವೇ ಇಲ್ಲ ಅಂತಂದರೆ ಅವನ ಆರಾಧನೆ ಇನ್ನೇ ಹೇಗೆ? ಈ ಮಟ್ಟಿಗೆ ನಮಗೆ ಇಂಥ ಒಂದು ನರಜನ್ಮ ಅತ್ಯಂತ ಶ್ರೇಷ್ಠವಾದದ್ದು ಅಂತ ಹೇಳ್ತಾರೆ. ವಿಜ್ಞಾನವನ್ನು ನೀವು ತೆಗೆದು ನೋಡಿದ್ರೆ ತುಂಬ ಅಮೀಬಾಯಿಂದ ಹಿಡಿದು ಆ ಎಲ್ಲ ಬಗೆಯ ಪ್ರಾಣಿ ವರ್ಗ ಸಂಕುಲವನ್ನು ನೋಡಿದ್ರೆ ಅದರಲ್ಲಿ ತುಂಬ ಉತ್ಕೃಷ್ಟವಾದದ್ದು ನಮಗೆ ಎಂಥ ಇಂದ್ರಿಯಗಳ ಪಟುತ್ವ ಇದೆ. ಬೇರೆ ಯಾವ ಪ್ರಾಣಿಗಳಿಗೂ ಇಲ್ಲದೇ ಇರತಕ್ಕಂಥ ವಿಶಿಷ್ಟ ಶಕ್ತಿ, ಬುದ್ಧಿವಂತಿಕೆ, ಬಲ ಸರ್ವವೂ ಇದೆ. ಇಷ್ಟು ಬಲಿಷ್ಠತೆಯನ್ನು ತಂದುಕೊಟ್ಟು ನಿನ್ನ ಆರಾಧನೆ ನಾನು ಮಾಡದೇ ಇದ್ದರೆ ಇಷ್ಟೆಲ್ಲ ತುಂಬಿನೂ ವ್ಯರ್ಥ ಆಗಿಬಿಡುತ್ತೆ. ಹೀಗಾಗಿ ಅದು ಹೇಗೆ ಅಂದರೆ, ಸಂಪೂರ್ಣವಾದ ವಿದ್ಯುತ್ ಪವರ್ ನಮ್ಮ ಹತ್ರ ಇದೆ, ಆದರೆ ಅದನ್ನು ಉಪಯೋಗಿಸ್ತಾ ಇಲ್ಲ, ಪ್ರಯೋಜನ ಇಲ್ಲದೆ ಹೋಗಿಬಿಡುತ್ತೆ. ಆ ರೀತಿಯಲ್ಲಿ ಸಮೃದ್ಧವಾದ ನೀರಿದೆ, ಕುಡಿಯೋಕ್ಕೊಂದು ಸರ್ಕಾರ ಕಾವೇರಿ ನೀರನ್ನು ಸಂಪೂರ್ಣವಾಗಿ ಬೇಡ, ಈಗ ನಮಗೆ ಸಮಸ್ಯೆ ಇರೋದು ಪೆಟ್ರೋಲು ಡೀಸೆಲ್ವಾ. ಸಮೃದ್ಧವಾದ ಪೆಟ್ರೋಲು ಡೀಸೆಲ್ನ ನಮಗೆ ಸಮೃದ್ಧಿಯ ಒಂದು ಅದರ ಶೇಖರಣೆ ಮಾಡಲಿಕ್ಕೆ, ಸಂಗ್ರಹ ಮಾಡಲಿಕ್ಕೆ ಯೋಗ್ಯವಾಗಿ ಬಲವಾಗಿದೆ, ಆದರೆ ಒಬ್ಬರಿಗೂ ಪೆಟ್ರೋಲ್ ಕೊಡ್ತಾ ಇಲ್ಲ ನಾವು ಅಂತಂದರೆ ಹೇಗೆ? ಇದ್ದು ಪ್ರಯೋಜನ ಏನು? ಹಾಗೆ ನಮಗೆ ಸಂಪೂರ್ಣವಾದ ಬಲ ಇಷ್ಟು ತುಂಬಿಕೊಂಡಿದೆ. ಇದು ಅವನ ಸ್ಮರಣೆ ಮಾಡದೇ ಇದ್ದರೆ, ಅವನ ಧ್ಯಾನ ಆರಾಧನೆಗಳನ್ನು ಮಾಡದೇ ಇದ್ದರೆ ಇಂದ್ರಿಯಗಳೆಲ್ಲ ವ್ಯರ್ಥವಾಗಿಬಿಡುತ್ತೆ. ಕಣ್ಣಿದ್ದೇ ಏನು ಪ್ರಯೋಜನ? ದಾಸರು ಹೇಳ್ತಾರಲ್ಲ, ಕಂಗಳಿದ್ಯಾತಕೋ ರಂಗ ಕಾವೇರಿ ರಂಗನ ನೋಡದ ಅಂತ. ಹಾಗೆ ನಮ್ಮ ಮನಸ್ಸಿಗೆ ಅವನು ತುಂಬಿಸ್ಕೊಳ್ತಾ ಇದ್ದರೆ ಕಣ್ಣು ವ್ಯರ್ಥ, ಕಿವಿ ವ್ಯರ್ಥ, ನಾಲಿಗೆ ಅವನ ಪದಗಳನ್ನು, ಅವನ ನಾಮವನ್ನು ಹೇಳದೇ ಇದ್ದರೆ ನಮ್ಮ ನಾಲಿಗೆ ಇದ್ದು ವ್ಯರ್ಥ. ವಾಗ್ಜನ್ಮ ವೈಫಲ್ಯಂ ಅಂತಾರಲ್ಲ, ಹಾಗೆ ಮಾತು ಆ ಮಾತಿಗೆ ಒಂದು ಜನ್ಮ ತಾಳುತ್ತಲ್ಲ, ಅದು ಅವನ ನಾಮ ಜನ್ಮ ತಾಳಿದ್ರೆ ನಾಲಿಗೆಯಲ್ಲಿ ಅದು ಶ್ರೀಮಂತಿಕೆ ಅಂತ. ಹೀಗೆ ಏಕಾದಶಿ ದಿವಸ ಅವನ ಸ್ಮರಣೆ ಮಾಡ್ತಾ ನಮ್ಮ ಶರೀರಕ್ಕೊಂದು ಬಲ, ಪುಷ್ಟಿ ಯಾವಾಗ ಅಂದರೆ ಅವನ ಸ್ಮರಣೆಯಿಂದ ಮತ್ತಷ್ಟು ಬಲವಾಗುತ್ತೆ. ಅವನ ಬಲ ಬಂದುಬಿಟ್ರೆ ಅದಕ್ಕೆ ಮಿಗಿಲಾದದ್ದೇನಿದೆ? ಹೀಗಾಗಿ ಈ ದಿವಸ ಒಳ್ಳೆಯ ಕಾಲದಲ್ಲಿ ವಿಷ್ಣು ಸ್ಮರಣೆ, ವಿಷ್ಣು ಧ್ಯಾನ, ಈ ದಿವಸ ಮಾಡಿದ ದಾನ. ಹೇಗೂ ಅಧಿಕ ಮಾಸ ಇದೆ, ಅಧಿಕ ಮಾಸದಲ್ಲಿ ದಾನಕ್ಕೆ ಬಹಳ ಪ್ರಶಸ್ತ ಅಲ್ವಾ? ಈ ಏಕಾದಶಿ ಈ ದಿವಸ ದಾನ ಮಾಡಿ ನೋಡಿ. ಅಪೂಪ ದಾನ ಮಾಡ್ತೀರಾ ಮಾಡಿ, ಅಥವಾ ಗೋವಿಗೆ ಗ್ರಾಸ ಕೊಡ್ತೀರಾ ಕೊಡಿ, ಅಥವಾ ಇನ್ಯಾರೋ ಅನಾಥರಿಗೆ ಬಟ್ಟೆ ಕೊಡ್ತೀರಾ ಖಂಡಿತ ಕೊಡಿ. ಅದೆಲ್ಲವೂ ನಿಮಗೆ ಬಲವಾಗುತ್ತೆ. ಅದು ಸಂಸ್ಕಾರದ ಬಲ, ಪುಣ್ಯದ ಬಲವಾಗುತ್ತೆ. ಅದು ಬೇಕು ವಸ್ತುತಃ. ಅದನ್ನು ಮಾಡಿ, ಒಳ್ಳೆಯದಾಗಲಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.